ಕೂತ್ಕೊಳ್ಳಿ. ಅವ್ರೇನೋ ಅವರ ಹೋರಾಟ, ಪಾಪ ಅವ್ರು ಮಾಡ್ಲಿ, ಬನ್ನಿ. ಅವರ ಹೋರಾಟ, ಅವ್ರ ಕಡೆ ಗಮನ ಕೊಡಕ್ ಹೋಗ್ಬೇಡಿ. ಅವರ ಹೋರಾಟ ಅವ್ರು ಕೊಡೋಣ. ದಯವಿಟ್ಟು ನಮ್ಮ ಹೋರಾಟ ಕೂತ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾವ ರೀತಿ ಅಂತಂದ್ರೆ, ಒಂದು ತರ ಅವ್ರದ್ದು ಒಂದು ಗಾದೆ ಹೇಳ್ತಾರೆ ಹಳ್ಳಿ ಕಡೆ, ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ ಅಂತ. ಅವ್ರು ಎಲ್ಲಿ ದೊಣ್ಣೆ ಇಟ್ಕೊಂಡಿದ್ದಾರೆ ಗೊತ್ತೇ ಆಗೋದಿಲ್ಲ. ಯಾಕೆಂದ್ರೆ ಕೈಯಲ್ಲಿ ಶರಣು ಮಾಡ್ತಾರೆ. ನೀವು ಹೋದಾಗ ಶರಣು ಅಂದ ತಕ್ಷಣ ನೀವು ಬಿದ್ದೋಗ್ಬಿಡ್ತೀರಿ. ಅದಾದ್ಮೇಲೆ ದೊಣ್ಣೆ ತಗೊಂಡು ಹೊಡಿತಾರೆ. ಇವತ್ತು ಆ ಪರಿಸ್ಥಿತಿ ಇಲ್ಲಿದೆ. ನೀವೇನ್ ಮಾಡ್ತಿದ್ದೀರಿ ಅಂತಂದ್ರೆ, ಏನ್ರಿ ಬಿಜೆಪಿನವರು ದಲಿತರಿಗಾಗಿ ಎಷ್ಟು ಹಣ ಇಟ್ಟಿದ್ದೀರಿ? 39,000 ಕೋಟಿ ಇಟ್ಟಿದ್ದೀನಿ ಅಂತಾರೆ. ಹೇಳೋದಿದು, ಇಟ್ಟಿದ್ದು ಬಿಡಪ್ಪ, ಕೊಟ್ಟಿದ್ದು ಹೇಳು. ಇಟ್ಟಿದ್ದೆಷ್ಟು ಅಂತ ನಮಗ್ ಬೇಡ, ಕೊಟ್ಟಿದ್ದೆಷ್ಟು ಅಂತ ಹೇಳು ನೋಡೋಣ. ಆಗಿದ್ದ ಮೇಲೆ ಮೊದಲನೇ ವರ್ಷ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, 25,000 ಕೋಟಿ ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು. ಆ ನುಂಗಿದ್ದಕ್ಕೆ ನಿಮ್ ಗಂಟ್ಲು ಸರಿ ಇಲ್ಲ. ಈಗ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಬರೋದು? ಎಲ್ಲ ಕುತ್ಕೊಂಡ್ಬಿಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ ಮೇಲೆ. ನಮ್ಮವ್ರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ.